ದೇವಿಯವರ ಒಂದು ಮರಣ ಇಡೀ ಕನ್ನಡ ಚಿತ್ರರಂಗಕ್ಕೆ ನುಂಗಲಾರದ ತುತ್ತು. ಸದ್ಯಕ್ಕೆ ತಾರಾ ಅನುರಾಧ ಅವ್ರು ನಮ್ಮ ಜೊತೆಗಿದ್ದಾರೆ. ಅವರ ನಂಟು ಹೇಗಿತ್ತು ಅನ್ನೋದನ್ನ ಕೇಳೋಣ. ಮೇಡಮ್, ನೀವು ಯಾವಾಗ ಭೇಟಿಯಾಗಿದ್ರೆ ರೀಸೆಂಟ್ ಆಗಿ? ಇಲ್ಲಮ್ಮ, 3 ತಿಂಗಳ ಮೇಲೆ ಆಗೋಯ್ತು ನಾನು ಅವ್ರನ್ನ ಭೇಟಿ ಮಾಡಿ. ನಾನು ನೋಡೇ ಇಲ್ಲ ಅವರನ್ನ. 2-3 ಸತಿ ನಾನು ಹಿಂದೂ ಹತ್ರ ಮಾತಾಡ್ಬೇಕೆ ಅಮ್ಮ ನೋಡ್ಬೇಕು ಅನ್ಸುತ್ತೆ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಪಾಪ ಅವಳು ಬ್ಯುಸಿ ಇರ್ತಿದ್ಲು, ಅಮ್ಮನೂ ಬ್ಯುಸಿ ಇರ್ತಿದ್ರು, ಅದಕ್ಕೋಸ್ಕರ ನಾನು ನೋಡೋಕ್ಕಾಗಲಿಲ್ಲ. ಆದರೆ 3 ದಿನಗಳ ಹಿಂದೆ ಫೋನಲ್ಲಿ ಮಾತ್ರ ಮಾತಾಡಿದ್ದಿದೆ. ಅವ್ರು ಫೋನ್ ಮಾಡಿ ಈ ಥರ ಹಿಂದೂ ಹೊರಗಡೆ ಹೋಗಿದ್ದಾಳೆ ಹಂಗೆ ಹಿಂಗೆಲ್ಲ ನಾವಿಬ್ಬರು ಮಾತಾಡಿದ್ವಿ. ಜಾಸ್ತಿ ದಿನವೇ ಆಯಿತು, ಯಾಕಂದರೆ ಅವರು ನಮ್ಮ ಮನೆಗೂ ಬರಬೇಕಿತ್ತು. ನಾನು ಡಾಕ್ಟ್ರೇಟ್ ಕೊಟ್ಟಾಗ ಎಲ್ಲನೂ ಕರೆದಾಗ ಈವನ್ ಶಿ ವಾಸ್ ಸಪೋಸ್ ಟು ಕಮ್, ಬಟ್ ಆವಾಗ ಅವ್ರ ಕೈ ಏಟ್ ಮಾಡ್ಕೊಂಡು ಬರೀ ಇಂದು ಮಾತ್ರ ಬಂದಿದ್ಲು. ಇಂದು ಬಂದು ನನ್ನ ಮನೆ ಬಗ್ಗೆ ಎಲ್ಲ ನಿನ್ನ ಮನೆ ಹಂಗಿದೆಯಾ ಅಂತ ಇಂದು ಒಳ್ಳೆ ಒಂಥರ ಪಾಯಿಂಟ್ ಎಲ್ಲ ಹೇಳ್ಬಿಟ್ಟಿದ್ಲು. ಇಲ್ಲಿ ದೇವ್ರ ಮನೆ ಇದೆ, ಇಲ್ಲಿ ಅದು. ಸೊ ಇದೆಲ್ಲ ಹೇಳ್ಬಿಟ್ಟಿದ್ದಾಳೆ ನನಗೆ. ನಾನು ಬರಲೇಬೇಕು, ನಾನು ಬರ್ಬೇಕಾದ್ರೆ ನೀನು ಅಡುಗೆ ಎಲ್ಲ ಮಾಡಬೇಕು, ನಾನೆಲ್ಲ ಮಾಡಿರ್ತೀನಿ ಬನ್ನಿ ಅಂತೆಲ್ಲ ಹೇಳಿದ್ದು. ಶೀಸ್ ಒಂಥರ ತಾಯಿ ಥರ ಕಂದ ಅವರು. ಮೇಡಮ್, ಅಭಿನಯ ಸರಸ್ವತಿ ಅಂತಾನೆ ಹೆಸರು ಪಡೆದಿರುವಂತ ಒಬ್ಬ ನಟಿ, ಅವರ ನಟನೆಯ ಬಗ್ಗೆ ಸೊ ನೀವು ಕೂಡ ಅವ್ರು ನೋಡ್ಕೊಂಡು ಬಂದವರು, ಸೊ ಏನನ್ಸ? ನನಗೆ ಇವಾಗಲೂ ಅವ್ರದ್ದು ಯಾವುದಾದ್ರೂ ಒಂದು ಚಿತ್ರ ಮರೆಯಕ್ಕೆ ಆಗೋದೇ ಇಲ್ಲ ಅಂತಂದರೆ, ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ಮಾಡಿದ್ದವರು, ಇನ್ನೊಂದು ಭಾಗ್ಯವಂತರು. ಇವೆರಡು ಸಿನಿಮಾಗಳು ನನಗೆ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದರಲ್ಲಿ ಎರಡೂ ಪಾತ್ರಗಳು ಅವ್ರು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ರು ಅಂದರೆ, ಅಯ್ಯಪ್ಪ, ಒಂದು ಅದ್ಭುತ ಕಲಾವಿದೆ ಅಂತ ಅನ್ಸೋದು ಅದೇನೇ ಅನ್ಸುತ್ತೆ. ಸೊ ಅವರ ಶಿಸ್ತಿನ ಬಗ್ಗೆ ಏನು ಹೇಳ್ತೀರಾ? ಸದಾ ಶಿಸ್ತನ್ನ ಕಾಪಾಡ್ಕೊಂಡು ಬಂದಂತ ಶಿ ಈಸ್ ವೆರಿ ವೆರಿ ಡಿಸಿಪ್ಲಿನ್ಡ್ ಲೇಡಿ. ಯಾಕಂದರೆ ಅವರು ಎದ್ದೋಳೋದ್ರಿಂದ ಹಿಡಿದು ಅಥವಾ ಅವರು ಯಾವತ್ತೂ ನಾವು ಒಂಥರ ಶಾಬಿಯಾಗಿ ಅಥವಾ ಈ ಥರ ಸುಮ್ಮನೆ ಬಂದ ತಕ್ಷಣ ಹೊರಗಡೆ ಬಂದು ಮಾತಾಡಿಸೋ ನಾನು ನೋಡಲೇ ಇಲ್ಲ. ಎವ್ರಿ ಟೈಮ್ ಶಿ ಈಸ್ ಪ್ರೆಸೆಂಟಬಲ್. ಒಂಥರ ಯಾವಾಗ ಬಂದು ಅವ್ರ ಹತ್ರ ಮಾತಾಡಿದ್ರು ಶಿ ಈಸ್ ಅಪ್ಡೇಟ್ ಥರ, ಒಂಥರ ಫುಲ್ಲು ನೀಟಾಗಿ ಇದ್ದು ಅವ್ರನ್ನ ನೋಡೋರು ಯಾವಾಗಲೂ ಹೇಳೋರು, ನೀವು ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದು, ನೀಟಾಗಿ ಇದು ಮಾಡ್ಕೊಳ್ಳೋದು, ಅದೆಲ್ಲ ಮಾಡೋರು. ಅಂದರೆ ಆಮೇಲೆ ಇದೇ ಟೈಮಲ್ಲಿ ಕಾಫಿ ಕುಡಿಯೋದು, ಇದೇ ಟೈಮಲ್ಲಿ ತಿನ್ನೋದು. ನಿಮ್ಮ ಮನೇಲಿ ಆ ಮನೇಲಿ ಯಾರನ್ನಾದ್ರೂ ಕೇಳಿ, ಅಮ್ಮ ತಿನ್ನೋದು ಇಷ್ಟು ಗಂಟೆಗೆ, ಅಮ್ಮ ತಿನ್ನೋದು ಇಷ್ಟು, ಎಲ್ಲ ಟೈಮ್ ಟೇಬಲ್ ಥರ ಹೇಳ್ಬಿಡೋದು. ಅದು ಚೀಸ್ ಟು ಕೀಪ್ ಅಪ್ ದ ಟೈಮ್. ನಮಗೂ ಅಷ್ಟೇ, ಏನಾದರೂ ಬರೋ ಟೈಮ್ಗೆ ಇಂಥ ಟೈಮ್ಗೆ ನೀವು ಬನ್ನಿ ಅಂತ ಅಕಸ್ಮಾತ್ ನಾವೇನೋ ಒಂದು ಅರ್ಧ ಗಂಟೆ ಲೇಟ್ ಆದರೆ ತುಂಬ ಬೈಸ್ಕೊಳ್ಳೋದಿರ್ತಾಯಿತ್ತು. ಎಲ್ಲಿ ಹೋಗಿ ಅರ್ಧ ಟೈಮ್ಗೆ ಟ್ರಾಫಿಕ್ಕು ಹಂಗೆ ಹಿಂಗೆ ನಾವು ತಪ್ಪಿಸ್ಕೊಳ್ಳೋ ಥರ ಏನಾದರೂ ಹೇಳಿದ್ರೆ, ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಲ್ವಾ, ಅರ್ಧ ಗಂಟೆ ಮುಂಚೆನೇ ಬಿಡಬೇಕು ಅಂತೆಲ್ಲನೂ ಹಿಂಗೆಲ್ಲ. ಅಂದರೆ ಶಿ ಈಸ್ ವೆರಿ ಡಿಸಿಪ್ಲಿನ್ಡ್ ವುಮೆನ್ ಅಮ್ಮ. ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅವರು ತಗೊಳ್ತಾ ಇದ್ದಂಥ ರೀತಿ, ಮತ್ತು ಅವ್ರ ಮನೆಯನ್ನು ಅವ್ರು ಇಟ್ಕೊಂಡಂಥ ರೀತಿ, ಪ್ರತಿಯೊಂದು ತುಂಬ ಚೆನ್ನಾಗಿ ಪೂಜೆ ಮಾಡೋದಾಗಲಿ, ಆ ಮನೆ ನೀಟಾಗಿ ಇಟ್ಕೊಳ್ಳೋದಾಗಲಿ, ಗಿಡಗಳನ್ನ ನೆಡೋದಾಗಲಿ, ಅಥವಾ ಮರಗಳ ಬಗ್ಗೆ ಕಾಳಜಿ ತಗೊಳ್ಳೋದಾಗಲಿ, ತುಂಬ ಚೆನ್ನಾಗಿ ಇದು ಮಾಡೋರು. ಅಂದರೆ ಹೇಳಿದ್ನಲ್ಲ, ಡಿಸಿಪ್ಲೀನು ಬರೀ ಅವ್ರ ಲೈಫ್ ಸ್ಟೈಲಲ್ಲಿ ಅಷ್ಟೇ ಅಲ್ಲ, ಅವ್ರು ಇಷ್ಟಪಡೋ ಥಿಂಗ್ಸಲ್ಲಿ ಕೂಡ ಅಷ್ಟೇ ಡಿಸಿಪ್ಲಿನ್ ಆಗಿದ್ರು. ತುಂಬ ಚೆನ್ನಾಗಿ ನೋಡ್ತಾ ಇದ್ರು ಕಣೋ. ಅದು ವಿಚಾರವೇ ಬೇರೆ ಕಂದ. ಸಿನಿಮಾ ವಿಚಾರವಾಗಲಿ ಅಥವಾ ಹೊಸಬರಿಗೆ ಹೇಳ್ತಾ ಇದ್ದಂಥ ಮಾತುಗಳು ನಿಮಗೆ ಏನಾದರೂ ನೆನಪಿ? ಅಯ್ಯೋ, ಖಂಡಿತವಾಗಿ ನಮಗೆ ಹೇಳ್ತಾ ಇದ್ದಿದ್ದೆ ಒಂದು, ನೀವು ಫೈನಾನ್ಷಿಯಲಿ ದಯವಿಟ್ಟು ಫಸ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿ, ಅದರಲ್ಲೂ ಹೆಣ್ಮಕ್ಳಿಗೆ ನಿಮ್ಮ ಇದರಲ್ಲಿ ಇಂಡಿವಿಜುವಲ್ ಆಗಿ ನಿಲ್ಲೋಂಥ, ನಿಮ್ಮ ಕಾಲ ಮೇಲೆ ನಿಲ್ಲೋಂಥ, ಅಥವಾ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋಂಥ ಕೆಲಸವನ್ನು ಮಾಡಿ, ಇದನ್ನೆಲ್ಲ ಭಾಳ ಹೇಳ್ತಿದ್ರು ಮಗನೇ. ಕನಸುಗಳ ಬಗ್ಗೆ ಏನಾದರೂ ಈ ಥರ ಮಾಡಬೇಕು, ಆಸೆಗಳ ಬಗ್ಗೆ ಏನಾದರೂ ಹೇಳಿದ್ರು? ಇಲ್ಲ ಹೆಣ್ಮಕ್ಳು ಸೇರಬೇಕು ಅನ್ನೋದು ತುಂಬ ಆಸೆ ಇತ್ತು. ಆದರೆ ನಮ್ಮ ಮನೇಲಿ ಎಲ್ಲ ಸೇರಿದಾಗ ಅಯ್ಯೋ ನಾನು ಒಬ್ಳು ಬಂದಿಲ್ಲ, ನಾನು ಕೈಗೇಟ್ ಮಾಡ್ಕೊಂಡೆ, ಅದೆಲ್ಲ ತುಂಬ ಇದಿತ್ತು ಅಷ್ಟೇ. ಇವತ್ತು ಇಲ್ಲ ಅನ್ನೋದು ಭಾಳ ನುಂಗಲಾರದ ತುತ್ತದು. ನೋಡಿದ್ರಲ್ಲ, ಇದಿಷ್ಟು ತಾರಾ ಅನ್ನೋದವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ.